ಹಿಂದಕ್ಕೆ ನೋಡಿದರೆ ಅನುಭವ ಸಿಗುತ್ತೆ, ಮುಂದಕ್ಕೆ ನೋಡಿದರೆ ಭವಿಷ್ಯ ಸಿಗುಡ್ಡೆ, ಸುತ್ತಲೂ ನೋಡಿದರೆ ಸತ್ಯ ಅರಿವಾಗುತ್ತದೆ. ನಮ್ಮೊಳಗೆ ನಾವು ನೋಡಿದಾಗ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಹೆಜ್ಜೆಗಳು ದಾರಿ ತೋರಿಸಿದರೆ ಕಷ್ಟಗಳು ಗುರಿಮುಟ್ಟಿಸುತ್ತವೆ. ಕಣ್ಣಿಗೆ ಕಾಣುವವರೆಲ್ಲ ಕೈ ಬಿಟ್ಟಗಲೇ ಕಣ್ಣಿಗೆ ಕಾಣದಿರುವನೊಟ್ಟ ಕೈ ಹಿಡಿದಿರುತ್ತಾನೆ ಎಂದು ತಿಳಿಯುವುದು. ಈ ಪ್ರಪಂಚದಲ್ಲಿ ಏನನ್ನು ಬೇಕಾದರೂ ಅಳತೆ ಮಾಡಬಹುದು. ಆದರೆ ಹೃದಯ ಅನುಭವಿಸಿದ ನೋವನ್ನು ಮಾತ್ರ ಅಳತೆ ಮಾಡಲು ಸಾಧ್ಯವಿಲ್ಲ. ಕರ್ಮ, ನೀನು ಯಾವುದೇ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಕೇವಲ ಒಂದು ಹೆಜ್ಜೆ ಹಿಂದಿಟ್ಟು ಕಾದು ನೋಡ. ನಿನ್ನನ್ನು ನೋವಿಂದ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನೇ ತಾವೇ ನೋವಿನಿಂದ ನರಳಿಸಿಕೊಳ್ಳುತ್ತಾರೆ. ನೀನು ಅದೃಷ್ಟಶಾಲಿಯಾದರೆ ಇದನ್ನೆಲ್ಲ ನೀನು ನೋಡುವೆ. ಕೆಟ್ಟವರು ಕೆಟ್ಟದು ಮಾಡಿದರೆ ಅದು ಸರ್ವೇ ಸಾಮಾನ್ಯವಾಗಿರುತ್ತೆ. ಆದರೆ ಒಳ್ಳೆಯವರನ್ನು ಕಾಪಾಡಲು ನಾ ಸಿದ್ಧನಾಗಿರುತ್ತೀನಿ. ಅದೇ ಒಳ್ಳೆಯವರು ಒಂದು ವೇಳೆ ತಿರುಗಿ ಬಿದ್ದರೆ ಪರಿಸ್ಥಿತಿ ಭಯಂಕರವಾಗಿರುತ್ತೆ. ಯಾಕೆಂದರೆ ಅವಾಗಲೂ ನಾನು ಅವರ ಜೊತೆ ಇರುತ್ತೀನಿ. ಜೀವನದಲ್ಲಿ ಸಾಧನೆ ಮಾಡಲು ನಿರ್ಧಾರ ಮಾಡಿದ ಮೇಲೆ ಸ್ವಂತ ಪ್ರಯತ್ನ ಮಾಡು. ಯಾರ ಹತ್ತಿರವೂ ನಿಮ್ಮ ನಿರ್ಧಾರದ ಬಗ್ಗೆ ಕೇಳಿ ಅವರಿಂದ ಸಲಹೆ ಪಡೆಯಬೇಡಿ. ಏಕೆಂದರೆ ನಿಮ್ಮ ನಿರ್ಧಾರ ನೀವು ಬದಲಿಸಬೇಕಾಗುವುದು. ಮತ್ತೆ ಪ್ರಾರಂಭಿಸಲು ಹಿಂಜರಿಯದಿರಿ. ಈ ಸಮಯದಲ್ಲಿ ನೀವು ಮೊದಲಿನಿಂದ ಪ್ರಾರಂಭಿಸುತ್ತಿಲ್ಲ, ನೀವು ಅನುಭವದಿಂದ ಪ್ರಾರಂಭಿಸುತ್ತಿದ್ದೀರಿ. ಅಮ್ಮ ಯಾವಾಗಲೂ ಮನೆಯವರಿಗೋಸ್ಕರ ದುಡಿತಾಳೆ ಹೊರತು ತನಗೋಸ್ಕರ ಯಾವತ್ತೂ ದುಡಿಯಲ್ಲ. ದೇವರು ಕೈ ಬಿಟ್ಟವನನ್ನ ಯಾರು ಎಷ್ಟು ಕೈ ಹಿಡಿದ್ರೂ ಮೇಲೆತ್ತಕ್ಕಾಗಲ್ಲ. ದೇವರು ಕೈ ಹಿಡಿದವನನ್ನ ಯಾರು ಎಷ್ಟೇ ಕೆಳಗೆ ತುಳಿದ್ರೂ ಅವನು ಮೇಲೆ ಬಂದೇ ಬರ್ತಾನೆ. ನಮ್ಮ ಕೈ ಹಿಡಿಬೇಕಾದ್ದು ಜನ ಅಲ್ಲ, ಜನಾರ್ದನ. ಆ ಭಗವಂತ ಕೈ ಹಿಡಿದ್ರೆ ಮಾತ್ರ ನಾವು ಮೇಲೆ ಬರಬಹುದು. ಇಲ್ಲೇ ಇದ್ರೆ ಯಾರಿಗೂ ಮೇಲೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಬದುಕು ನಮ್ಮದಾದರೂ ಅಂತಿಮ ತೀರ್ಪು ಆ ಭಗವಂತನದೇ. ಧರ್ಮದಿಂದ ಬದುಕುವವರನ್ನು ಧರ್ಮವೇ ರಕ್ಷಿಸುತ್ತದೆ. ಶ್ರೀಕೃಷ್ಣ ಪರಮಾತ್ಮ. ಸ್ವರ್ಗದಲ್ಲಿ ಎಲ್ಲವೂ ಇದೆ, ಆದರೆ ಸಾವಿಲ್ಲ. ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ, ಆದರೆ ಸುಳ್ಳಿಲ್ಲ. ಜಗತ್ತಿನಲ್ಲಿ ಎಲ್ಲವೂ ಇದೆ, ಆದರೆ ನೆಮ್ಮದಿ ಇಲ್ಲ. ಇವತ್ತಿನ ಎಲ್ಲ ಮಾನವರಲ್ಲಿ ಎಲ್ಲವೂ ಇದೆ, ಆದರೆ ಮನುಷ್ಯತ್ವವೇ ಇಲ್ಲ. ಭಗವಂತ ನಿನ್ನ ಪ್ರಾರ್ಥನೆಗೆ ತಕ್ಷಣ ಪ್ರತಿಫಲ ಕೊಟ್ಟರೆ ನಿನ್ನ ವಿಶ್ವಾಸವನ್ನು ಇನ್ನೂ ಗಟ್ಟಿ ಮಾಡುತ್ತಿದ್ದಾನೆಂದೇ ಅರ್ಥ. ನಿನ್ನ ಪ್ರಾರ್ಥನೆಗೆ ತಕ್ಷಣ ಪ್ರತಿಫಲ ಸಿಗದಿದ್ದರೆ ನಿನ್ನನ್ನು ಪರೀಕ್ಷಿಸುತ್ತಿದ್ದಾನೆಂದೇ ಅರ್ಥ. ನಿನ್ನ ಪ್ರಾರ್ಥನೆಗೆ ಯಾವತ್ತೂ ಪ್ರತಿಫಲವೇ ಸಿಗದಿದ್ದರೆ ನಿನಗೆ ಅತ್ಯುತ್ತಮವಾದುದನ್ನು ಕಾಯ್ದಿರಿಸುತ್ತಿದ್ದಾನೆಂದೇ ಅರ್ಥ. ಜಾತಕ ನೋಡಿ ನಿನ್ನ ಭವಿಷ್ಯ ನಿರ್ಧರಿಸಲು ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ನೀನು ಮನಸ್ಸು ಮಾಡಿದರೆ ನಿನ್ನ ಭವಿಷ್ಯವನ್ನು ನೀನೇ ಬರೆದುಕೊಳ್ಳುವೆ. ಶವಗಾರದಲ್ಲಿ ಕೆಲಸ ಮಾಡುವ ಕಾವಲುಗಾರನಲ್ಲಿ ಕೇಳಿದೆ, ಹೆಣಗಳನ್ನು ನೋಡಲು ಭಯವಾಗುವುದಿಲ್ಲವೇ? ಆತ ನಕ್ಕು ಹೇಳಿದ, ಇಲ್ಲ. ಇಲ್ಲಿ ಬದುಕಿರುವವರ ಮುಖ ನೋಡಲು ಭಯವಾಗುತ್ತಿದೆ. ಕಾರಣ ಅಲ್ಲಿ ರೋಷ, ದ್ವೇಷ, ಅಸೂಯೆ ಮತ್ತು ಅಸಹನೆಗಳು ಕಾಣುತ್ತೆ. ಸತ್ತ ಮುಖದಲ್ಲಿ ಕಾಣುವುದು ಕೇವಲ ಶಾಂತಿ ಮಾತ್ರ.